ಎಜಿ ನ್ಯೂಸ್ಗೆ ಸ್ವಾಗತ. ತ್ರಿಫೇಸ್ ವಿದ್ಯುತ್ ಪೂರೈಕೆಯನ್ನ ಉದ್ದೇಶಪೂರ್ವಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಆರೋಪಿಸಿದ ರೈತರು ಶನಿವಾರ ನಗರದ ಜೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಮುಖ್ಯ ಗೇಟ್ಗೆ ತಂತಿ ಬಿಗಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ತಾಲೂಕಿನ ಯರಗೋಳ ವಿದ್ಯುತ್ ಮಾರ್ಗದಿಂದ ಬಾಚುವಾರ ಸೇರಿ ಸುತ್ತಮುತ್ತಲಿನ ಗ್ರಾಮಗಳು ಹಾಗೂ ತಾಂಡಗಳ ರೈತರ ಪಂಪ್ಸೆಟ್ಗಳಿಗೆ ನೀಡಲಾಗ್ತಾ ಇದ್ದ ತ್ರಿಫೇಸ್ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ. ಅಖಿಲ ಕರ್ನಾಟಕ ರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷ ಮಂಜುನಾಥ್ ಬಡಿಗೇರ್ ಮಾತನಾಡಿ, ಯರಗೋಳ ಮಾರ್ಗದಿಂದ ಮಧ್ಯಾಹ್ನದವರೆಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗ್ತಾ ಇತ್ತು. ಆದರೆ ಕೆಲವರ ಒತ್ತಡಕ್ಕೆ ಮಣಿದು ಜೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸರ್ಕಾರದ ಆದೇಶದಂತೆ ಪ್ರತಿದಿನ 7 ಗಂಟೆಗಳ ಗುಣಮಟ್ಟದ ತ್ರಿಫೇಸ್ ವಿದ್ಯುತ್ ನೀಡುವ ಬದಲು ಕೇವಲ 1 ಅಥವಾ 2 ಗಂಟೆಗಳಲ್ಲೇ ಪೂರೈಕೆ ಸ್ಥಗಿತಗೊಳಿಸಲಾಗ್ತಾ ಇದೆ. ಕಳೆದ 3-4 ವರ್ಷಗಳಿಂದ ಸಮಸ್ಯೆ ಮುಂದುವರೆದಿದ್ದು ಬಾಚವರ, ಹನುಮಾನ್ ತಾಂಡ, ಹೊಸ ತಾಂಡ, ಲಿಂಗಸಳ್ಳಿ ತಾಂಡ ಸೇರಿ ಹಲವು ಗ್ರಾಮಗಳ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಕುರಿತು ಸ್ಥಳೀಯ ಶಾಸಕರ ಗಮನಕ್ಕೆ ತಂದರೂ ಕೂಡ ಪರಿಹಾರ ಸಿಕ್ಕಿಲ್ಲ ಅಂತ ದೂರಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ಜೆಸ್ಕಾಂ ಎಇಇ ಮಾರ್ಕಂಡೇಶ್ವರ ಅವರು ಹತ್ತಿಕುಣಿ ವಿದ್ಯುತ್ ಉಪಕೇಂದ್ರದಿಂದ ಲಿಂಕ್ ಲೈನ್ ವ್ಯವಸ್ಥೆ ಕಲ್ಪಿಸಿ 15 ದಿನಗಳಲ್ಲಿ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪೂರೈಕೆ ಆರಂಭಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಯರಗೋಳ ಮಾರ್ಗದ ಸಂಪರ್ಕದಿಂದ ತೊಂದರೆಯಾಗ್ತಾ ಇರುವ ಹಿನ್ನೆಲೆ ಸುಮಾರು 30ರಿಂದ 40 ವಿದ್ಯುತ್ ಕಂಬಗಳ ಮೂಲಕ ಪ್ರತ್ಯೇಕ ಲಿಂಕ್ ಲೈನ್ ನಿರ್ಮಿಸಲಾಗಿದೆ. ಅರಣ್ಯ ಇಲಾಖೆ ಅನುಮತಿ ವಿಳಂಬದಿಂದಾಗಿ ಕಾಮಗಾರಿ ನಡೆದಿರಲಿಲ್ಲ. ಈಗ ಅನುಮತಿ ಪಡೆದು ಕಾಮಗಾರಿ ಪೂರ್ಣಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸರೆಡ್ಡಿ ಅನಪುರ ಅವರು ರೈತರ ಬೇಡಿಕೆಯನ್ನ ಶೀಘ್ರವೇ ಈಡೇರಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಲೈನ್ ಕೊಡ ಅಂತ ಹೇಳಿ ಕೇಸಿ ಒಂದು ಅಪ್ಲಿಕೇಶನ್ ಕೊಟ್ಟಿವಿ ಸರ್, ಅರ್ಜಿ ಕೊಟ್ಟಿದ್ವಿ. ಅಂದ್ರೆ ನಾವು ಇದಾಕಿವಿ ಅಂತ ಕೇಸಿ ಅವ್ರ ಮೇಲಂತೂ ಆದೇಶ ಆಗಲ್ತಾನ ಕೊಡಕ್ಕೆ ಬರಲ್ಲ ಅಂತ ಹೇಳಿ ಕೇಸಿ ವರ್ಷ ಆಯ್ತು ಸರ್. ಕೊಡ್ತೀವಿ ಅಂತ ಹೇಳ್ತಾರೆ. ಪೈಲೆ 15 ಲೈನ್ ಇತ್ತು, ಅದು ತೆಗೆದು ಕೇಸಿ 2 ಲೈನ್ಗೆ ಹಾಕ್ಯಾರ. ಭಾಳ ದೂರ ಲೆಂತ್ ಕರೆಂಟ್ ಅದ. ಅದು ನಮಗೂ ಒಂದು ದಿನಕ್ಕೆ 10 ಸಲ ಹೋಗುತ್ತೆ ಸರ್, ಟ್ರಿಪ್ ಆಗುತ್ತೆ. 5 ನಿಮಿಷ 10 ನಿಮಿಷ ಅಂತ ಕೇಸಿ 7 ತಾಸು ಕರೆಂಟ್ ಕೊಟ್ಟಿವಿ ಅಂತ ಹೇಳಿ ಅವ್ರು ನಮ್ಗೆ ಹೇಳ್ತಾರೆ. ಅಂದ್ರೆ ಅಲ್ಲಿ ಬೇರೆ ಏನು ಮಾಡ್ತಾರೆ, ಅವ್ರವರು ಸೇರಿಕೊಂಡು ಕೇಸಿ ಅವರೆಲ್ಲ ಲೈನ್ ತೆಗಿಸ್ಕೊಂಡು ಕೇಸಿ ಎಲಿಸಿ ತೊಗೊಂಡು ಅವ್ರು ನಮ್ಗೆ ಬರ್ತಕ್ಕಂಥ ಕರೆಂಟ್ ಜೀವಾಸ್ಕೊಂಡು ಕೇಸಿ ಅವ್ರ ಕೆಲಸ ನಿಲ್ಸಂತಾರೆ ಸರ್. ಈಗ ನಿಮ್ಮ ಬೇಡಿಕೆ ಏನಾದ್ರಿ? ನಮ್ಮ ಬೇಡಿಕೆ ಸರ್, ನಮ್ಮ ಹತ್ತಿಗುಂಡ್ ಲೈನ್ ಬೇಕು ಸರ್. ನಮ್ಮ ಹತ್ರ ಆಗುತ್ತೆ ಸರ್ ಹತ್ತಿಗುಂಡ್ ಲೈನ್. ಯರಗೋಳ ಲೈನ್ ಭಾಳ ಲಾಂಗ್ ಆಗುತ್ತೆ ಸರ್. ದಿನಕ್ಕೆ ಒಂದು 15 ಸಲ ಹೋಗುತ್ತೆ ಸರ್, ಟ್ರಿಪ್ ಆಗುತ್ತೆ ಸರ್ ಲೈನ್. ನಮ್ಮ ಜಮೀನಲ್ಲಿ ಕರೆಂಟ್ ಒಟ್ಟ ಬಂದ್ರೆ ನೀರು ತೊಯ್ಯಲ್ಲ ಸರ್, ಬೆಳೆ ಒಣಗ್ತಾ ಇದೆ ಸರ್. ಅಂದ್ರೆ ನಿಮ್ಮ ಪ್ರಕಾರ ಹತ್ತಿಗುಂಡ್ ಲೈನ್ ಇದ್ರೆ ನಿಮಗೆ ಲೈನ್ ಇದ್ರೆ ಒಳ್ಳೇದು ಸರ್. ನಮಗೆ ಹತ್ರ ಇದೆ ಸರ್. ನಮ್ಗೆ ವಿಷಯ ಸರ್, ನಮ್ಮದು ಬಾಚೂರು ಗ್ರಾಮ ನಮ್ಮದು. ನಮಗೂ ಯರಗೋಳ ಕೆಬಿಯಿಂದ 1-2 ವರ್ಷದಿಂದ ಕರೆಂಟ್ ಸಪ್ಲೈ ಇದೆ. ಇಲ್ಲಿಂದ ರೈತರ ಜಮೀನಿಗಾಗಿ 7 ಗಂಟೆ ಕರೆಂಟ್ ಆದೇಶ ಸರ್ಕಾರ ಆದೇಶಿತ್ತು. ಸರ್ಕಾರದ ನಿಯಮಾನುಸಾರವಾಗಿ ನಮಗೆ ಯರಗೋಳ ಕೆಬಿಯಿಂದ ಕರೆಂಟ್ ಕೊಡ್ತಾ ಇದ್ದಾರೆ. ಇವಾಗ ಏಕಾಏಕಿ ಯರಗೋಳ ಗ್ರಾಮಸ್ಥರು ಸೇರಿ ಒಂದು 50-60 ಜನ ಸೇರಿ ಪುಡಾರಿಗಳಂತ ಅಂತೀವಿ ನಾವು, ರೈತರು ಅಂತ ಅನ್ನಲ್ಲ. ಯಾಕಂದ್ರೆ ರೈತರ ಕಷ್ಟ ರೈತರಿಗೆ ಗೊತ್ತಿರ್ತದೆ. ಅವರು ಬಾಚುವರು ತಾಂಡದ ಕ್ರಾಸ್ವರೆಗೆ ಬಂದು ಕೇಸಿ ಕೆಬಿ ಅಧಿಕಾರಿಗಳನ್ನ ಹಿಡ್ಕೊಂಡು ಜೈ ಮತ್ತು ಲೈನ್ ಮ್ಯಾನ್ ಹಿಡ್ಕೊಂಡು ಲೈನ್ ಕಟ್ ಮಾಡಿಸಿದ್ರೆ ಅಂತ ಬಂತದೆ. ಬಾಚುವರಕ್ಕೆ ನಾವು ಕರೆಂಟ್ ಕೊಡೋಕ್ಕೆ ಆಗಲ್ಲ, ನಮಗೂ ಪವರ್ ಸಪ್ಲೈ ಕಡಿಮೆ ಆಗ್ತಾ ಇದೆ, ಅವ್ರಿಗೆ ಕರೆಂಟ್ ಕೊಡೋದು ಬೇಡ ಅಂತೇಳಿ ಏಕಾಏಕಿ ಬಂದು ಕರೆಂಟ್ ಕಟ್ ಮಾಡಿದ್ದಾರೆ. ಇದು ಕಾನೂನು ಉಲ್ಲಂಘನೆ. ಈ ಕಾನೂನು ಉಲ್ಲಂಘನೆ ಮಾಡಿದಂಥ ಯರಗೋಳ ಗ್ರಾಮಸ್ಥರು ಕೆಲವರು ಎಲ್ಲರೂ ಅನ್ನೋಕ್ಕಾಗಲ್ಲ, ಎಲ್ಲ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಅವ್ರ ಮೇಲೆ FIR ಮಾಡಬೇಕು. ಮತ್ತು ಇದ್ರೊಳಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಕೆಬಿ ಅಧಿಕಾರಿಗಳಾಗಲಿ, ಕೆಬಿ ಲೈನ್ಮನ್ ಆಗಲಿ, ಮತ್ತು ಜೈ ಎಲ್ಲರೂ ಕಲಿತು ಇವ್ರ ಮೇಲೆ FIR ದಾಖಲಿಸ್ಬೇಕು. ಯಾಕೆ ಕಾನೂನು ವಿರುದ್ಧವಾಗಿ ಯಾರೂ ಕೆಲಸ ಮಾಡಬಾರ್ದು. ಇದು ರೈತರಿಗೆ ಭಾಳ ಕಷ್ಟ ಆಗ್ತಿದೆ. ಅದು ಮಳೆ ಬೇರೆ ಇಲ್ಲ. ಇಂಥ ಟೈಮಲ್ಲಿ ನಮ್ಮ ಜೊತೆ 7 ಗಂಟೆ ಕೊಡ್ತೀನಿ ಅಂತೇಳಿ 3 ತಾಸಿನಾಗೆ 3 ಸಲ ಕರೆಂಟ್ ತೆಗೆಸಿ ನಮ್ಮ ಜೊತೆ ಆಟ ಆಡ್ತಾ ಇದ್ದಾರೆ. ಈ ಪ್ರತಿಯೊಬ್ಬರು ಹತ್ತಿ ಬಿತ್ತು ನಾಟಿ ಆಗಿದೆ, ಮತ್ತು ಭತ್ತ ನಾಟಿ ಮಾಡ್ತಾರೆ, ಮತ್ತು ಹೆಸರು ಬಿತ್ತಿದ್ದಾರೆ. ಈ ಇಂಥ ಸಮಯದಲ್ಲಿ ಮಳೆ ಇರ್ತಂಥ ಟೈಮಲ್ಲಿ ನಮ್ಮ ಜೊತೆ ಆಟ ಆಡ್ತಾ ಇದ್ದಂಥ ಅಧಿಕಾರಿಗಳಿಗೆ ಇವತ್ತು ನಾವು ಬಿಸಿ ಮುಡಿಸುತ್ತಾನ ಹೋಗಲ್ಲ. ನಮಗೆ ಶಾಶ್ವತ ಪರಿಹಾರ ಬೇಕು. ಶಾಶ್ವತ ಪರಿಹಾರ ಸಿಗದೇ ಇದ್ದಲ್ಲಿ ಅಹೋರಾತ್ರಿ ನಾವು ಧರಣಿ ಕೊಡ್ತೀವಿ. ನಮ್ಮ ಸಂಸಾರ ಎಲ್ಲ ಇಲ್ಲೇ ಕಳ್ತೀವಿ. ಉಪವಾಸ ಇದ್ದು ಹೋರಾಟ ಮಾಡೋಕ್ಕೆ ಶಕ್ತಿನ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಇವತ್ತು ಕೆಬಿದವ್ರು ಆಗ್ಬೇಕಲ್ಲ, ನಮ್ದಾಗಬೇಕು. ತಮ್ಮ ಹೆಸರು? ಮಂಜುನಾಥ್ ಬಡಿಗೇರ್ ಅಂತೇಳಿ, ರೈತ ಮುಖಂಡ ಬಾಚುವಾರು. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.